ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸರ್ವ ಪಕ್ಷ ಸಭೆಯಾಗಲಿದೆ. ತಮಿಳುನಾಡಿಗೆ ನೀರು ಬಿಡುವ ಆದೇಶದ ಬಗ್ಗೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾವೇರಿ ಕಿಚ್ಚು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದ ನಾಯಕರು ಇವತ್ತು ಸಭೆಯನ್ನ ಮಾಡಲಿದ್ದಾರೆ. ಇನ್ನು ಕಾವೇರಿ ಕಿಚ್ಚು ತೀವ್ರಗೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದ ನಾಯಕರು ಇವತ್ತು ಸಭೆಯನ್ನ ಮಾಡಲಿದ್ದಾರೆ. ಆದ್ರೆ ಸಿಎಂ ನೇತೃತ್ವದ ಸರ್ವ ಪಕ್ಷ ಸಭೆ ಇವತ್ತು ನಡೆಯಲಿದೆ. ಇನ್ನು ಹಾಗಾದ್ರೆ ಇಲ್ಲಿ ಬಿಜೆಪಿಗೆ ಬಹಿಷ್ಕಾರವನ್ನ ಹಾಕುತ್ತಾ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಸದ್ಯಕ್ಕೆ ಸರ್ವಪಕ್ಷ ಸಭೆಗೆ ಹೋಗಬಾರ್ದೆಂಬ ತೀರ್ಮಾನದಲ್ಲಿರುವ ಬಿಜೆಪಿ ಕಾಂಗ್ರೆಸ್ ಕಾವೇರಿ ವಿಚಾರದಲ್ಲಿ ವಿಫಲವಾಗಿದೆ ಅಂತ ಬಿಜೆಪಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದೆ. ನೀರು ಹರಿಸಿ ಈಗ ಸರ್ವಪಕ್ಷ ಸಭೆಯನ್ನ ನಾಟಕವಾಡ್ತಾ ಇದೆ ಅಂತ ಬಿಜೆಪಿ ಇಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು. ಸಭೆಯಲ್ಲಿ ಬಾಕಿಯ ಬಗ್ಗೆ ನಿರ್ಧಾರ ಮಾಡಲಿರುವ ಕೋರ್ ಕಮಿಟಿ ಸಭೆ ಕರೆದಿದ್ದಾರೆ ಬಿಜೆಪಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸಭೆ ಆಗಲಿದೆ. ಇನ್ನು ಕೋರ್ ಕಮಿಟಿ ಬಳಿಕ ಸರ್ವಪಕ್ಷ ಸಭೆ ಕುರಿತು ಅಂತಿಮ ತೀರ್ಮಾನವನ್ನ ಬಿಜೆಪಿ ತೆಗೆದುಕೊಳ್ಳಲಿದೆ. ಈಗಾಗಲೇ ಸಭೆಗೆ ಹಾಜರಾಗ್ತೀವಿ ಎಂಬ ಜೆಡಿಎಸ್ ಕೂಡ ಸೂಚನೆಯನ್ನ ನೀಡಿದೆ. ಇನ್ನು ಕಾವೇರಿ ವಿಚಾರದಲ್ಲಿ ಬಿಜೆಪಿ ನಡೆ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಈಗ ಕುತೂಹಲ ಮೂಡಿರುವಂತದ್ದು. ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಆಹ್ವಾನವನ್ನ ನೀಡಿರುವಂತದ್ದು. ಹಾಗಾದ್ರೆ ಬಿಜೆಪಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿ ಆಗುತ್ತಾ ಆಗಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತ ಅಂದ್ರೆ ಇವತ್ತು ಮುಂಜಾನೆ ಕೋರ್ ಕಮಿಟಿ ಸಭೆಯಲ್ಲಿ ಇವತ್ತು ಬಿಜೆಪಿ ಸರ್ವಪಕ್ಷ ಸಭೆಗೆ ಹೋಗೋದಾ ಬೇಡವಾ ಅಂತ ಹೇಳಿ ಇವತ್ತು ನಿರ್ಧಾರವನ್ನ ಮಾಡಲಿದ್ದಾರೆ. ಕಾವೇರಿ ವಿಚಾರದಲ್ಲಿ ಬಿಜೆಪಿ ನಡೆ ಏನು ಹಾಗಾದ್ರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಂದ್ ಕಡೆ ಈಗಾಗಲೇ ಸರ್ವಪಕ್ಷ ಸಭೆ ಆಗೋದಕ್ಕಿಂತ ಮುಂಚೆನೆ ತಮಿಳುನಾಡಿಗೆ 30,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿದ್ದಾರೆ. ಇನ್ನು ಕಾವೇರಿ ವಿಚಾರದಲ್ಲಿ ಬಿಜೆಪಿ ಇಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಕಳೆದ ದಿನಗಳಿಂದನೂ ಕೂಡ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕೂಡ ಕಾವೇರಿ ನೀರಿಗಾಗಿ ಹೋರಾಟದಲ್ಲಿ ಕೂಡ ಬಿಜೆಪಿಯವರು ಭಾಗಿಯಾಗಿದ್ರು. ಈ ಕುರಿತು ಕೂಡ ವಿಜಯೇಂದ್ರ ಸಿಟಿ ರವಿ ಕೂಡ ಮಾತನಾಡಿದ್ರು. ಇವತ್ತು ಒಂದ್ ಕಡೆ ಜೆಡಿಎಸ್ ಕೂಡ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಸರ್ವಪಕ್ಷ ಸಭೆ ಕುರಿತು ಅಂತಿಮ ತೀರ್ಮಾನವನ್ನ ಏನ್ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕವನ, ಈಗ ಸರ್ವಪಕ್ಷ ಸಭೆ ಆಗೋದಕ್ಕಿಂತ ಮುಂಚೆನೆ ಇಲ್ಲಿ ತಮಿಳುನಾಡಿಗೆ 30,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರುವಂತದ್ದು. ಹಾಗಾದ್ರೆ ಈ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನೆಲ್ಲ ಡಿಸೈಡ್ ಮಾಡ್ತಾರೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತಾ, ಈ ಒಂದು ಅಂದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕರೆದಿರುವಂತಹ ಸರ್ವಪಕ್ಷ ಸಭೆಗೆ ಬಿಜೆಪಿ ಹೋಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಸಹ ಇತ್ತು. ಅಂದರೆ ಏನು ಮೈತ್ರಿ ಪಕ್ಷಗಳಾದಂತಹ ಬಿಜೆಪಿ ಆಗಿರ್ಬೋದು, ಜೊತೆಗೆ JDS ಸಹ ನಿನ್ನೆಯಷ್ಟೇ HD ಕುಮಾರಸ್ವಾಮಿ ಅವರು ನಾವು ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದರು. ಆದರೆ ಬಿಜೆಪಿಯಲ್ಲಿ ಗೊಂದಲಗಳು ಮಾತ್ರ ಅದೇ ರೀತಿಯಾಗಿ ಮುಂದುವರೆದಿತ್ತು. ಯಾವುದೇ ನಾಯಕರು ಸಹ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನೋಡೋಣ, ಯಾಕಂದರೆ ಈಗಾಗಲೇ ಅವರು ಕೆಲವೊಂದಷ್ಟು ನೀರನ್ನ ಬಿಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮನ್ನ ಕೇಳಲಿಲ್ಲ. ಈಗ ನಾವು ಸರ್ವಪಕ್ಷ ಸಭೆಗೆ ಏನಕ್ಕೆ ಹೋಗಬೇಕು, ನಮ್ಮ ಅನಿವಾರ್ಯ ಆದರೂ ಏನಿದೆ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಿದ್ರು. ಅದೇ ರೀತಿಯಾಗಿ ಸರ್ಕಾರದ ವೈಫಲ್ಯವನ್ನು ಸಹ ಮಾಧ್ಯಮಗಳ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ರು. ಈ ನಿಟ್ಟಿನಲ್ಲಿ ಈ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆಯನ್ನ ಸಹ ಕರೆದಿರುವಂಥದ್ದು.
ಇಂದು ಬೆಳಗ್ಗೆ ಈಗಾಗಲೇ ಕೋರ್ ಕಮಿಟಿ ಸಭೆ ಸಹ ಶುರುವಾಗಿರುವಂಥದ್ದು. ಈ ಒಂದು ಕೋರ್ ಕಮಿಟಿಯಲ್ಲಿ ಈ ಒಂದು ಸರ್ವಪಕ್ಷ ಸಭೆಗೆ ಹೋಗೋದಾ ಬೇಡವಾ ಅನ್ನುವಂತಹ ತೀರ್ಮಾನ ಆಗುತ್ತೆ ಅನ್ನುವಂತಹ ಚರ್ಚೆ ಇತ್ತು. ಆದರೆ ಇದೀಗ ಬೆಳ್ಳಂಬೆಳಗ್ಗೆಯೇ ಈ ಒಂದು ಸರ್ವಪಕ್ಷ ಸಭೆಗೆ ಹೋಗೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತೀರ್ಮಾನ ಮಾಡಿರುವಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು, ಅಶೋಕ್ ಅವರು, ಜೊತೆಗೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು, ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ಅವರು ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಕೋರ್ ಕಮಿಟಿ ಸಹ ಶುರುವಾಗಿದೆ. ಈ ಒಂದು ಕೋರ್ ಕಮಿಟಿಯಲ್ಲಿ ಯಾವ ರೀತಿಯಾಗಿ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಇನ್ನಿತರ ನಾಯಕರನ್ನ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ಬೋದು ಅನ್ನುವಂತಹ ವಿಚಾರವನ್ನು, ಯಾಕಂದ್ರೆ ಈಗಾಗಲೇ ನೀರನ್ನ ಬಿಟ್ಟಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ವಿಪಕ್ಷಗಳು ನೆನಪಾಗ್ಲಿಲ್ಲ, ಈಗ ನಾವೇಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಸಹ ಎತ್ತುವಂತಹ ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಈ ಒಂದು ಕೋರ್ ಕಮಿಟಿಯಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಸಹ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ಕವನ ನಿಮ್ಮೆಲ್ಲ ಮಾಹಿತಿಗೆ.